ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ಗುರುಗಳೇ. ಸಾಮಾನ್ಯವಾಗಿ ನಾವು ಯಾರೇ ಒಬ್ರು ಏನೇ ವಸ್ತು ಖರೀದಿ ಮಾಡ್ಲಿ ಅಥವಾ ಚಿನ್ನ ತಗೊಂಡ್ಲಿ, ಕಾರ್ ತಗೊಂಡ್ಲಿ, ಹೊಟ್ಟೆ ಉರಿ ಆಗುತ್ತೆ. ಯಾಕೆ ಅಂತ, ಹೊಟ್ಟೆ ಉರಿಗೆ ಗ್ರಹ ಕಾರಣ ಅಂತ. ಮೂಲತಃ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಮೊದಲು ನನ್ನಲ್ಲಿ ಇಲ್ಲದೆ ಇರತಕ್ಕಂಥದ್ದು ಅವರಲ್ಲಿದೆ. ಇದೇ ಮೊದಲು ಹೊಟ್ಟೆ ಉರಿಗೆ ಕಾರಣ. ಅದು ಇದ್ದಾಗ್ಲೂ ಕೂಡ ಮಾಡಲ್ ಮೇಲೂ ಹೋಗುತ್ತೆ. ಈಗ ನಾನೊಂದು ಕಾರ್ ತಗೊಂಡಿದ್ದೀನಿ. ಆ ಕಾರ್ ತಗೊಂಡಾಗ ನನಗೆ ವೈಭೋಗ. ಒಂದು ವರ್ಷ ಆದ್ಮೇಲೆ ಇನ್ನೊಬ್ಬ ಎದುರುಗಡೆ ಮನೆಯಲ್ಲಿ ಇನ್ನೊಂದು ಕಾರ್ ತಗೊಳ್ತಾನೆ. ಸ್ವಲ್ಪ ಮಾಡೆಲ್ ಚೇಂಜು, ಬ್ರ್ಯಾಂಡ್ ಚೇಂಜು. ಅಲ್ಲಿ ನಮಗೆ ಅಯ್ಯೋ ನಂದು ಒಂಥರ ಕೀಳಾಯ್ತಲ್ಲ, ಅವನದು ಒಂಥರ ಇದಾಯ್ತಲ್ಲ ಅಂತ ಬರುತ್ತೆ. ಸಾಮಾನ್ಯವಾಗಿ ನಾವು ಸಾಧು ಸಂತರನ್ನ ನಾವು ತಗೊಂಡ್ರೆ ಅವ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾವ್ದು ತಗೊಂಡ್ರೇನು ಹೊಟ್ಟೆ ಉರಿ ಇಲ್ಲ, ಯಾವ್ದು ಮಾಡಿದ್ರೇನು ಹೊಟ್ಟೆ ಉರಿ ಇಲ್ಲ. ಮೂಲತಃ ನಮ್ಮ ಹೊಟ್ಟೆ ಉರಿಗೆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ಗ್ರಹ ಇದೆ. ಇದು ಬಹಳ ಇಂಪಾರ್ಟೆಂಟ್. ಪ್ರಚೋದನೆ ಕೊಡ್ತಕ್ಕಂಥದ್ದು. ಆ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹ ಇನ್ಯಾವುದೂ ಅಲ್ಲ, ಸೂರ್ಯನೇ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹ. ತುಂಬಾ ಜನಕ್ಕೆ ಆಶ್ಚರ್ಯ, ಇದೇನ್ ಸರ್ ಇದು ಸೂರ್ಯ ಅಂತೀರಾ, ಅದು ನಮ್ಗೆ ಬೆಳಕು ಕೊಡುತ್ತೆ. ಯಾವಾಗ್ಲೂ ಕೂಡ ಸೂರ್ಯ ಒಬ್ಬನೇ ಬೆಳಕು ಕೊಡೋನು, ಇನ್ಯಾರು ಇದಾರೆ ಬೆಳಕು ಕೊಡೋರು ಇಲ್ಲ. ಸೊ ಅಲ್ಲಿ ಅದನ್ನ ನಮ್ಮ ಋಷಿಮುನಿಗಳು ಕಾರಕವಾಗಿ ತಗೊಂಡಿದ್ದಾರೆ. ಆ ಕಾರಕದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂರ್ಯನ ವಿಚಾರ ಬಂದಾಗ ಅಲ್ಲಿ ನಮಗೆ ಮೊದಲು ಬರೋದೇ ಹೊಟ್ಟೆ ಉರಿ ಸೂರ್ಯನಿಂದ. ಇದರಲ್ಲಿ ಅನೇಕ ಕಾಂಬಿನೇಷನ್ಸ್ ಬರುತ್ತೆ. ಇವತ್ತು ರಾಜಕೀಯದಲ್ಲೂ ತಗೊಳ್ಳಿ, ಈ ಒಂದು ಪಾರ್ಟಿಗೆ ಆ ಒಂದು ಪಾರ್ಟಿಗೆ ಆಗ್ಬರಲ್ಲ. ಇವತ್ತು ಯಾವುದೇ ನ್ಯೂಸ್ ಚಾನೆಲ್ ತಗೊಂಡ್ರೆ ಡಿಬೇಟ್ಗಿನ ಹೆಚ್ಚಾಗಿ ಹೊಟ್ಟೆ ಉರಿ ಮಾತುಗಳೇ ಜಾಸ್ತಿ. ನೀವು ನಾವ್ ಯಾವ್ದೇ ನ್ಯೂಸ್ ಚಾನೆಲ್ ನೋಡ್ತಾ ಇದ್ರೆ, ಯಾವ್ದಾದ್ರು ಡಿಬೇಟ್ ಮಾಡ್ತಾ ಇದ್ರೆ, ಯಾವ್ದಾದ್ರು ಒಂದು ವಿಚಾರದಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ವಿಚಾರ ಮಾತಾಡೋದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು, ಅದು ಅವ್ರದ್ದಾಗಿದೆ, ಇವ್ರದ್ದಾಗಿದೆ ಅವ್ರದ್ದಾಗಿಲ್ಲ ಅನ್ನೋ ಹೊಟ್ಟೆ ಉರಿನೇ ಅಲ್ಲಿ ಪ್ರಮುಖವಾಗಿ ಬರುತ್ತೆ. ಇದು ಪ್ರಮುಖವಾಗಿರ್ತಕ್ಕಂಥ ಗ್ರಹ. ಸೊ ಹಾಗೆ ಈ ಸೂರ್ಯ ಇರ್ತಕ್ಕಂಥ ಕೆಲವು ರಾಶಿಗಳು ಹೆಚ್ಚಾಗಿ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಬರುತ್ತೆ. ಈಗ ಹೊಟ್ಟೆ ಉರಿ ಅಂತಕ್ಕಂಥದ್ದು ನಾವು ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ. ಅದನ್ನ ಒಳ್ಳೆ ರೀತಿನೂ ತಗೊಳ್ಬಹುದು. ಈಗ ನಮಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ಡೌನ್ ಆಗ್ತಾ ಇದೀವಿ ಅಂತ ಬಂದಾಗ ನಮ್ಗೆ ಹೊಟ್ಟೆ ಉರಿಯುತ್ತೆ. ನಮ್ದು ಹಾಳಾಗ್ತಾ ಇದೆಯಲ್ಲ, ನಮ್ಗೆ ಇಲ್ವಲ್ಲ ಬೇರೆ ದೇಶ ತರ ಅಂತ. ಸೊ ಹಾಗೆ ಈ ಹೊಟ್ಟೆ ಉರಿ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಒಳ್ಳೆ ರೀತಿನೂ ಇದೆ, ಕೆಟ್ಟ ರೀತಿ. ಯಾವಾಗ್ಲೂ ನಾವು ಕೆಟ್ಟದ್ದೇ ತಗೊಳ್ಳೋದಲ್ಲ, ಒಳ್ಳೆ ರೀತಿಯಿಂದ ತಗೊಳ್ಬಹುದು. ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಹೆಚ್ಚಾಗಿ ಮಾತಾಡಬೇಕು. ಏನಪ್ಪಾ ಈ ತರ ಒಂದು 10 ವರ್ಷದ ಕೆಳಗಡೆ ರಾಜ್ಯದಲ್ಲೆಲ್ಲ ಕನ್ನಡ ಮಾತಾಡ್ತಾ ಇದ್ರು. ಸೊ ಇವಾಗ ಕನ್ನಡ ಮಾತಾಡ್ತಕ್ಕಂತ ಒಂದು ಜನಸಂಖ್ಯೆನೇ ಕಮ್ಮಿ ಆಗಿದೆ. ಎಲ್ಲ ಬೇರೆಯವ್ರು ಬಂದಿದ್ದಾರೆ, ಹೊಟ್ಟೆ ಉರಿತಾ ಇದೆ, ನಮ್ದಿಲ್ವಲ್ಲ. ಸೊ ಆ ರೀತಿ ಒಳ್ಳೆ ರೀತಿಯಿಂದನೂ ಬರ್ತಕ್ಕಂಥ, ಅದಕ್ಕೂ ಸೂರ್ಯನೇ ಕಾರಕ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂರ್ಯನ ನಾವು ಶಾಂತಗೊಳಿಸ್ಬೇಕು. ಸೂರ್ಯನ ಶಾಂತಗೊಳಿಸ್ತಕ್ಕಂಥ ಒಂದು ವಿಚಾರನೇ ಬೇರೆ. ಗುರುಗಳೇ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ, ತಗೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾ ಮೇಡಮ್, ನಮ್ ಚಿಕ್ಕಬಳ್ಳಾಪುರದಿಂದ ಮೇಡಮ್. ಓಕೆ ಮೇಡಮ್, ನಿಮ್ಮ ಹೆಸರು? ರಾಧಾ ಅಂತ ಮೇಡಮ್. ಓಕೆ ಮೇಡಮ್, ನಿಮ್ಮ ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸಬಹುದಾ? ಮೇಡಮ್, ನನ್ ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ ತಿಳಿಸಿ. ಮಗಂದು 2005 ಜೂನ್ 12 ಮೇಡಮ್. ಓಕೆ, ಹುಟ್ಟಿದ ಸಮಯ? ರಾತ್ರಿ 9 ಗಂಟೆ 9:15 ಮೇಡಮ್. ಓಕೆ ಮೇಡಮ್, ಗುರುಗಳಿದ್ದಾರೆ, ಮಾತನಾಡಿ. ಯಾಕೆ ನೀವು ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಟೈಮೇ ನಿಮಗೆ ಗೊತ್ತಿಲ್ಲ? ಇಲ್ಲ ಗುರುಜಿ, ಕಾಲ್ ಕನೆಕ್ಟ್ ಆಯ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ಕರೆಕ್ಟ್ ಟೈಮ್ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ನಮಗೆ ಲೆಕ್ಕಾಚಾರ ಕರೆಕ್ಟ್ ಆಗಿ ಬರಲ್ಲ. 9 ಗಂಟೆ ಮೇಡಮ್ ಸರ್. 9 ಬೆಳಿಗ್ಗೆನಾ ಸಂಜೆ ನೈಟಾ? ಭಾನುವಾರ ರಾತ್ರಿ 9 ಗಂಟೆ ಗುರುಜಿ. ರಾತ್ರಿ?
ರಾತ್ರಿ 9 ಗಂಟೆ ಗುರುಜಿ. ಹುಟ್ಟಿದ ಊರು ಯಾವ್ದು ಹೇಳ್ಬೇಕು, ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಊರು ಎಲ್ಲ ಹೇಳ್ಬೇಕು. ಊರು ಯಾವ್ದು? ಹೌದಾ ಗುರು, ಚಿಕ್ಕಬಳ್ಳಾಪುರ ಪೆರೆಸಂದ್ರ ಊರು. ಇಲ್ಲೇ ಹುಟ್ಟಿರೋದು, ಮನೆಯಲ್ಲೇ ಹುಟ್ಟಿರೋದು ಗುರುಜಿ. ಮನೆ ಅಡ್ರೆಸ್ ನಾವ್ ಹಾಕಕ್ಕಾಗಲ್ಲ ಇಲ್ಲಿ. ಇಲ್ಲ ಗುರುಜಿ, ಆಗಲ್ಲ. ಸರಿ, ಓಕೆ. ಏನ್ ಇವಾಗ ಡಿಗ್ರಿ ಓದ್ತಾ ಇದಾರ, ಏನ್ ಓದ್ತಾ ಇದಾರೆ? ಡಿಗ್ರಿ 3rd ಇಯರ್ ಆಯ್ತು ಗುರುಜಿ. 4th ಡಿಗ್ರಿಗೆ ಹೋಗ್ಬೇಕು. ಸ್ವಲ್ಪ ಎಜುಕೇಶನ್ ಕಡಿಮೆ ಇದೆ, ಮುಂದೆ ಜೀವನ ಹೆಂಗೆ ಗುರುಜಿ? ಒಬ್ನೇ ಮಗ, 2 ಹೆಣ್ಮಕ್ಳು ಇದಾರೆ. ಅದಕ್ಕೆ ಕೇಳ್ಬೇಕಿತ್ತು ಗುರುಜಿ. ನೋಡಿ, ಶುಕ್ರದಶ ನಡೀತಾ ಇದೆ 2027 ಕೂಡ ಶನಿ ಭುಕ್ತಿ. ಶುಕ್ರದಶೆ ಶನಿ ಭುಕ್ತಿಲಿ ಕಾಂಬಿನೇಷನ್ ನೋಡಿದಾಗ 6-3-6 ಒಂದು ಫೈನಾನ್ಸ್ ಸೈಡ್ ಹೋಗ್ಬೋದು, MBA ಫೈನಾನ್ಸ್ ಹೋಗ್ಬೋದು. ಬಟ್ ಏನ್ ಡಿಗ್ರಿ ತಗೊಂಡಿದ್ದಾರೆ, ಯಾವ ಲೈನ್? ಗುರುಜಿ BCom ಓದ್ತಾ ಇದೆ ಗುರುಜಿ. ಓಕೆ, ಹಾಗೆ ನಾನು ಹೇಳಿದ್ ಕರೆಕ್ಟ್ ಆಗಿ ಇದೆ. ಫಿನಾನ್ಸ್ ಕಡೆ ಖಂಡಿತ ಹೋಗ್ಬೋದು. MBA ಫೈನಾನ್ಸ್ ಹೋದ್ರೆ ಡೆಫಿನೆಟ್ಲಿ ಅಲ್ಲಿ ಅವ್ರಿಗೆ 2-3 ಹಾದಿಗಳು ಸಿಗುತ್ತೆ, ಡೈರೆಕ್ಷನ್ ಸಿಗುತ್ತೆ. 2-3 ಹಾದಿ. ಯಾವ್ದು 2-3 ಹಾದಿ ಅಂತಂದ್ರೆ, ಒಂದು ಕಾಮರ್ಸ್ ಲೈನ್ ಹೋಗ್ಬೋದು, ಅಂದ್ರೆ ಈ ಅಕೌಂಟ್ಸ್ ಲೈನ್. MBA ಫಿನಾನ್ಸ್ ಮಾಡಿದ್ರೆ MBA ಫಿನಾನ್ಸ್ ಲೈನ್ ಹೋಗ್ಬೋದು. ಹಾಗೆ 3ನೇ ಮನೆ ಒಂದು ಕಾಂಬಿನೇಷನ್, ದಶಾ 3ನೇ ಮನೆಯಲ್ಲಿ ಕಾಂಬಿನೇಷನ್ ನಕ್ಷತ್ರದಲ್ಲಿ ಬಂದಾಗ 3ನೇ ಮನೆ ಅಂದ್ರೆ ಶಾರ್ಟ್ ಜರ್ನಿ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬರ್ತಕ್ಕಂಥ ತೋರಿಸುತ್ತೆ. ಸೊ ಅವರಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಾಗಬೇಕು, ವೃತ್ತಿಲಿ ಚೆನ್ನಾಗಾಗಬೇಕು ಅಂತಂದ್ರೆ ಅವ್ರಿಗೆ 8 ಮುಖದ ರುದ್ರಾಕ್ಷಿ ಹಾಕಿಸಿ ಒಳ್ಳೇದಾಗುತ್ತೆ. ಓಕೆ ಗುರುಜಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವು ಹೊಟ್ಟೆ ಕಿಚ್ಚಿಗೆ ಯಾವ ಗ್ರಹ ಕಾರಣ, ಸೂರ್ಯನ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರ್ಸೋದಾದ್ರೆ ಗುರುಗಳೇ? ಖಂಡಿತ. ಈಗ ನಾವು ಸೂರ್ಯನ ನಾವು ತಗೊಂಡಾಗ ಬಹಳ ಇಂಪಾರ್ಟೆಂಟ್ ಆಗಿ ಸೂರ್ಯನ ಒಂದು ಗ್ರಹ ಸ್ಥಿತಿ ಅಂತ ತಗೊಂಡಾಗ ನೀಚ ರಾಶಿ ಅಂತ ಬರುತ್ತೆ, ತುಲಾ ರಾಶಿ. ಈ ನೀಚ ರಾಶಿ ತುಲಾ ರಾಶಿಯಲ್ಲಿ ಸೂರ್ಯ ಅತ್ಯಂತ ನೀಚಾವಸ್ಥೆಯಲ್ಲಿ ಇರಬೇಕು. ಅದರ ಜೊತೆಗೆ ನಮಗೆ ಜಲಸಿ ಬರ್ತಕ್ಕಂಥ ಒಂದು ಮನೆ ಇದೆ, ನಮಗೆ ಹೊಟ್ಟೆ ಉರಿ ಬರ್ತಕ್ಕಂಥ ಮನೆ, ಅದು 6ನೇ ಮನೆ. 6ನೇ ಮನೆ ಮತ್ತೆ ತುಲಾ ರಾಶಿ ಇವೆರಡೂ ಮಿಶ್ರಣದಿಂದ ನಮಗೆ ಜಲಸಿ ಜಾಸ್ತಿ ಆಗ್ತಕ್ಕಂಥದ್ದು. ಅಂದ್ರೆ ನಾವು ಎಲ್ಲರ ಮೇಲೂ ಹೊಟ್ಟೆ ಹೊರ್ಕೊಳ್ಳೋದು. ತುಂಬಾ ಜನ ವ್ಯಕ್ತಿಗಳಿರ್ತಾರೆ, ಅದು ನಾನು ಹೆಂಗಸರು ಅಂತ ಕರೆಯಲ್ಲ ಅಥವಾ ಗಂಡಸರು ಅಂತ ಕರೆಯಲ್ಲ, ಪ್ರತಿಯೊಬ್ರು ಒಂಚೂರು ಏನಾದ್ರೂ ಅವ್ರಿಗೆ ಒಂದು ಪ್ರಮೋಷನ್ ಬಂದ್ರೆ ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ಅಥವಾ ಮತ್ತೆ ಯಾರಾದ್ರೂ ಒಬ್ರು ಏನಾದ್ರು ಒಂದು ಮನೆ ಕಟ್ಬಿಟ್ರೆ ಸಾಕು ಹೊಟ್ಟೆ ಉರಿ ಬರ್ತಕ್ಕಂಥದ್ದು, ಅಥವಾ ಉದ್ಧಾರ ಆಗ್ಬಿಟ್ರು ಅಂದ ತಕ್ಷಣ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಹೈಯೆಸ್ಟ್ ಹೊಟ್ಟೆ ಉರಿ ಇರ್ತಕ್ಕಂಥದ್ದು ಭಾರತದಲ್ಲಿ. ಒಬ್ರು ಉದ್ಧಾರ ಆಗ್ಬಿಟ್ರೆ ಹೈಯೆಸ್ಟ್ ಅಂತಂದ್ರೆ ಮುಗ್ದೋಯ್ತಲ್ಲಿ. ಈಗ ನಮ್ಮಲ್ಲೂ ಅಷ್ಟೇನೆ, ನಮ್ಮ ಇದರಲ್ಲೂ ಅಷ್ಟೇನೆ, ಸಾಮಾನ್ಯವಾಗಿ ಈ ಹೊಟ್ಟೆ ಉರಿ ಅಂತಕ್ಕಂಥದ್ದು ಹೈಯೆಸ್ಟ್ ಅಂತ ಹೇಳಿ ಇದು ಮಾಡ್ತಾರೆ. ಅದು ಸೂರ್ಯನೇ ಕಾರಕ. ಆದ್ರೆ ಈ ಸೂರ್ಯನ ನಾವು ಕಂಟ್ರೋಲ್ ಮಾಡಬೇಕು. ಯಾರಿಗೆ ಹೊಟ್ಟೆ ಉರಿ ಬರುತ್ತೋ ಅದು ನಮಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಓಕೆ ಗುರುಗಳೇ, ನಾವು ನೀಚ ರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು? ಮೇಡಮ್ ಸಿದ್ದು ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ ಸರ್. ಮೇಡಮ್ ಪ್ರಶ್ನಾಶಾಸ್ತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಯಾವಾಗ್ಲೂ 1 ರಿಂದ 249 ಒಂದು ಸಂಖ್ಯೆ ಹೇಳ್ಬೇಕು. ಎಷ್ಟು? 27. ವೆರಿ ಗುಡ್. 27 ಯಾವ ಕ್ಷೇತ್ರದಲ್ಲಿ ನೋಡ್ಬೇಕು ಪ್ರಶ್ನೆ? ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್. 9 9 4 2 9 7ನೇ ಮನೆ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 7ನೇದ್ರಲ್ಲಿ 9 ಡ್ರೈವಿಂಗ್ ಲೈನು, ಟ್ರಾವೆಲ್ಸ್ ಲೈನು, ಟೂರ್ಸು, ಓಡಾಡ್ತಕ್ಕಂತ ವಿಚಾರದಲ್ಲಿ ಬಿಸ್ನೆಸ್ ನಿಮಗೆ ಹೆಲ್ಪ್ ಆಗುತ್ತೆ. ಆದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಾ ಬಿಸ್ನೆಸ್? PG ಪ್ಲಸ್ ಖಾನಾವಳಿ ಮರ್ಜ್ ಮಾಡ್ಬೇಕು ಅಂತ ಮಾಡಿದೆ ಸರ್. ಊಟದ ವಿಚಾರದಲ್ಲಿ 2ನೇ ಮನೆ ಬರ್ಬೇಕು ನಮಗೆ. ನಮ್ಮ ಸ್ಕ್ರೀನ್ ಅಲ್ಲಿ ಬರ್ತಕ್ಕಂತ ಇದರಲ್ಲಿ ಬರ್ತಕ್ಕಂಥದ್ದು 9ನೇ ಮನೆ ಬರ್ಬೇಕು. ಆ 9ನೇ ಮನೆ ಇಲ್ಲಿ ಇಲ್ಲ. 9ನೇ ಮನೆ ಕಾಂಬಿನೇಷನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲ. 9ನೇ ಮನೆ ಬಂದಾಗ ಅದು ಟ್ರಾವೆಲ್ಸ್ ಅಂತ ಹೇಳ್ತೀವಿ. ನಾನ್ ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಈ ಗಾಡಿ ಮೇಲೆ ಪದಾರ್ಥಗಳು ಇಟ್ಕೊಳ್ತಾರೆ ಗೊತ್ತಾ, ಗಾಡಿ ವೆಹಿಕಲ್, ಮೊಬೈಲ್ ಕ್ಯಾಂಟೀನ್ ವರ್ಕ್ ಆಗುತ್ತೆ. ಯಾಕಂದ್ರೆ 9ನೇ ಮನೆ ಬಂತು. 9ನೇ ಮನೆ ಅಂತ ಬಂದಾಗ ನಿಮಗೆ ಅದೃಷ್ಟ ಬರ್ತಕ್ಕಂತ ಒಂದು ಕಾಂಬಿನೇಷನ್ ನೋಡಿದಾಗ ನಮಗೆ ಬರ್ತಕ್ಕಂತ ಒಂದು ಇಂಪಾರ್ಟೆಂಟ್ ವಿಚಾರ ಅಲ್ಲಿ ನಮಗೆ ಬರೋದೇ ಫಸ್ಟ್ ಮೊಬೈಲ್, ಅಂದ್ರೆ ಟ್ರಾವೆಲ್ಸ್ ಅಲ್ಲಿ ಇರ್ಬೇಕು 9ನೇ ಮನೆ.
ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಫೇಮಸ್ ಆಗ್ತೀರಾ. ಬಟ್ ಅದ್ರ ಒಂದು ಕಡೆ ಕುತ್ಕೊಳ್ಳೋದಾದ್ರೆ ಸ್ವಲ್ಪ ಕಷ್ಟ. ಈಗ ಬೆಳಿಗ್ಗೆ ಒಂದು ಏರಿಯಾದಲ್ಲಿ ನಾವು ವೆಹಿಕಲ್ ಹಾಕ್ತಿವಿ, ಮತ್ತೆ ಆಮೇಲೆ ಇನ್ನೊಂದು ಕಡೆ ಒಂದು ವೆಹಿಕಲ್ ಹಾಕ್ತಿವಿ. ಸೊ ಇಂಥ ವಿಚಾರದಲ್ಲಿ ನಾವು 9ನೇ ಮನೆಯನ್ನು ತಗೋತೀವಿ. ಯಾಕಂದ್ರೆ ಲಗ್ನದಿಂದ 12 ರಾಶಿಗಳಲ್ಲಿ ಪ್ರತಿಯೊಂದು ಮನೆನೂ ಒಂದೊಂದು ವಿಚಾರ ತೋರಿಸುತ್ತೆ. ಸೊ ಅಂತ ವಿಚಾರದಲ್ಲಿ ಬಂದಾಗ, ಸೊ 9 ಅಂತ ಬಂದಾಗ ಅಲ್ಲಿ ನಮಗೆ ಟ್ರಾವೆಲ್ ಅಂತ ತೋರಿಸುತ್ತೆ. ಆ ಟ್ರಾವೆಲ್ ತಗೊಂಡ್ರೆ ಈಸಿ ಆಗುತ್ತೆ. ಒಳ್ಳೇದಾಗ್ಲಿ, ಟ್ರಾವೆಲ್ ಅಲ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೀಗೆ ನಿಮಗೆ ಏನೇ ಸಮಸ್ಯೆಗಳಿದ್ರು ಗುರುಗಳಿಗೆ ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಗುರುಗಳೇ ನೀಚ ರಾಶಿ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಓಕೆ, ಸರಿ. ಈಗ ಈ ಒಂದು ತುಲಾ ರಾಶಿ ನೀಚ ರಾಶಿ ಅಂತ ನಾವು ಹೇಳ್ತೀವಲ್ವಾ, ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಮಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಯಾವಾಗ ನಾವು ಹೊಟ್ಟೆ ಉರಿ ಪಡ್ತೀವಿ, ಎಮೋಷನಲಿ ಡ್ರಿವನ್ ಆಗ್ತೀವಿ. ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಅಸಿಡಿಟಿ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಹೊಟ್ಟೆ ಉರಿ ಪಡ್ಕೊಳ್ತೀವೋ ಆ ಸಮಯದಲ್ಲಿ ನಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಭಗವಂತ ನಮ್ಮ ದೇಹವನ್ನ ಯಾವ ರೀತಿ ರಚಿಸಿದಾನೆ ಅಂತಂದ್ರೆ, ನಮಗ್ ನಾವು ಏನ್ ಬಂದಿದೆ ಅಂತ ನಾವು ಅರ್ಥೈಸ್ಕೋಬೇಕು. ನಮಗ್ ಏನ್ ಸಿಕ್ಕಿದೆ ಅಂತ ಅರ್ಥೈಸ್ಕೋಬೇಕು. ನಾವು ಇನ್ನೊಬ್ಬರ ಬಗ್ಗೆ ಜಲಸಿ ಅನ್ನೋದು ನಾವು ಪಟ್ರೆ ಡೆಫಿನೆಟ್ಲಿ ನಮ್ಮ ಬಾಡಿ ಇರ್ತಕ್ಕಂಥ ರಿಯಾಕ್ಷನ್ ವೆರಿ ಡಿಫಿಕಲ್ಟ್ ಆಗುತ್ತೆ. ನಮಗೆ ಸರಿಯಾಗಿರ್ತಕ್ಕಂಥ ನಿದ್ದೆ ಬರಲ್ಲ. ಸೊ ಹಾರ್ಮೋನ್ಸ್ ಅಂತ ನಾವು ಹೇಳ್ತೀವಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಬಂದ್ ತಿಳ್ಕೊಳ್ಳಿ, ಈ ಹೊಟ್ಟೆ ಉರಿ ಪಡೋರ್ಗೆ ವಾತ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಕಾಲ್ ನೋವು ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ನಮ್ಗೆ ದಪ್ಪನೂ ಇಲ್ಲ, ಏನೂ ಇಲ್ಲ, ಆದ್ರೂ ಕೂಡ ಕಾಲ್ ನೋವು ಬರ್ತಾ ಇದೆ. ಸೊ ಅಲ್ಲಿ ನಮ್ಗೇನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಬಹಳ ಇಂಪಾರ್ಟೆಂಟ್. ಸೊ ಹಾರ್ಮೋನ್ಸ್ ಯಾವಾಗ ನಮಗೆ ನೆಗೆಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನೋಡಿ. ಪಾಸಿಟಿವ್ ಹಾರ್ಮೋನ್ಸ್ ಕೆಲವು ಇರ್ತವೆ, ಆಕ್ಸಿಟೋಸಿನ್ ಅಂತ ಕರೀತಾರೆ, ಡೋಪಮೈನ್ ಅಂತ ಕರೀತಾರೆ. ನಾವು ಖುಷಿಯಾಗಿದ್ದಾಗ ಒಂಥರ ಬಾಡಿ ಎಲ್ಲ ಲೈಟ್ ಆಗುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಯಾವಾಗ ಡಿಪ್ರೆಷನ್ಗೆ ಹೋಗ್ತೀವಿ ಆ ಟೈಮಲ್ಲಿ ನಮಗೆ ನಿಶಕ್ತಿ ಬರ್ತಕ್ಕಂಥದ್ದು, ಉತ್ಸಾಹ ಇಲ್ಲದೆ ಇರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಈ ಒಂದು ಕಾಂಬಿನೇಷನ್ ನೋಡಿದಾಗ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಸಮಾಧಾನ ಮತ್ತೆ ನಾವೇನ್ ಹೇಳ್ತೀವಿ ಒಂದು ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್. ಒಂದು ವಿಚಾರ ಜ್ಯೋತಿಷ್ಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಹಣೆ ಬರನ ಯಾರು ಬದಲಾಯಿಸಕ್ಕಾಗಲ್ಲ. ಅವ್ರಿಗೆ ಬಂದಿದೆ ನಮ್ಗಿಲ್ಲ ಅಂತ ಹೇಳ್ಕೊಂಡು ಹೊಟ್ಟೆ ಉರಿ ಬಂದಿದ ತಕ್ಷಣ ದೇವರು ಓಕೆ ನೀನ್ ಹೊಟ್ಟೆ ಉರಿ ಪಡ್ತಾ ಇದೆ ತಗೊಳಪ್ಪ ನಿನ್ಗೊಂದಷ್ಟು ಕೊಡ್ತೀನಿ ಅನ್ನೋದು ಇಲ್ಲ. ಆ ರೂಲೇ ಇಲ್ಲ ಅಲ್ಲಿ. ನಿನಗೆ ಅವ್ರಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ಜೀವನ ನಮ್ದಲ್ಲಿ ಇರ್ತಕ್ಕಂಥ ಕರ್ಮ ಫಲದಿಂದ ಬಂದಿರತಕ್ಕಂಥ ಜೀವನದಲ್ಲಿ ನಮ್ಮ ದಶಾಭುಕ್ತಿಲಿ ಏನೇನ್ ಬರಬೇಕು, ಏನೇನ್ ಯಾವ ಟೈಮಲ್ಲಿ ಏನೇನ್ ಕೊಡಬೇಕು ಅದೇ ರೀತಿನೇ ಬರ್ತಕ್ಕಂಥದ್ದು. ಸೊ ನಮ್ಮ ಜೀವನದಲ್ಲಿ ನನಗೆ ಅದಿಲ್ಲ ಇದಿಲ್ಲ ಅಂತ ಅಂತಕ್ಕಂಥವ್ರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ವಿಚಾರ, ನಮ್ಮ ಕ್ಲಾಸಸ್ಸು 111ನೇ ಬ್ಯಾಚು ಫೆಬ್ರವರಿ 10ನೇ ತಾರೀಕು ಬರ್ತಾ ಇದೆ. ಈ 111ನೇ ಬ್ಯಾಚು ಫೆಬ್ರವರಿ ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ 11 ಗಂಟೆಗೆ, ಸಂಜೆ 7ವರೆಗೆ ಇರುತ್ತೆ. ಜ್ಯೋತಿಷ್ಯ ಕಲ್ತ್ರೆ ನಿಮ್ಮ ಹತ್ರ ಏನು ದುಡ್ಡಿಂದ ವಿಚಾರ ತಗೊಳ್ಳಿ, ಎಜುಕೇಶನ್ ವಿಚಾರ ತಗೊಳ್ಳಿ, ಜಾಬ್ ವಿಚಾರ ತಗೊಳ್ಳಿ, ಮನೆ ಕಟ್ಟೆ ವಿಚಾರ ತಗೊಳ್ಳಿ, ಮದುವೆ ವಿಚಾರ ತಗೊಳ್ಳಿ. ಈಗ ಬಿಸ್ನೆಸ್ ಅಂದ್ರು, ಈಗ ಬಿಸ್ನೆಸ್ ಅಂತ ಹೇಳಿದಾಗ 4 ಸ್ಥಳಗಳು ಸಿಗ್ತವ ನೋಡಿ. ಇನ್ನು ನಾನು ಡೀಪ್ ಆಗಿ ಹೋಗ್ತೀನಿ ಒಬ್ರು ಕಾಲರ್ದು ವಿಚಾರದಲ್ಲಿ. ಆ ಡೀಪ್ ಆಗಿ ಹೋದಾಗ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾನು ಗ್ರಹಗಳೇನ್ ಹೇಳ್ತು, ಮೊಬೈಲ್ ಕ್ಯಾಂಟೀನ್ ಹಾಕಿ ಅಂದ್ರೆ ಓಡಾಡ್ತಕ್ಕಂಥ ಒಂದು ವ್ಯಾನ್ ತಗೊಂಡು ಅದರಲ್ಲಿ ದೋಸೆ ಮಾಡ್ತಾರೋ, ಇಡ್ಲಿ ಮಾಡ್ತಾರೋ, ಅಥವಾ ಯಾವ್ದಾದ್ರು ಚಿತ್ರಾನ್ನ ಮಾಡ್ತಾರೋ, ಅದು ಬೇರೆ ಪದಾರ್ಥಗಳು ಬೇರೆ. ಈಗ ನಾವು ಐಡೆಂಟಿಫೈ ಮಾಡ್ಬೇಕು. ಈಗ ನಮ್ಮ ದೊಡ್ಡ ಏರಿಯಾ ಯಾವ್ದೋ ಒಂದು ನಗರದಲ್ಲಿದ್ದೀವಿ, ಆ ನಗರದಲ್ಲಿ ಎಷ್ಟೊಂದು ಏರಿಯಾಗಳಿರ್ತವೆ. ಯಾವ ಏರಿಯಾ ನಮಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ನಾವು ಹೋಗ್ಬೇಕಾಗತ್ತೆ. ಆ ನೆಕ್ಸ್ಟ್ ಲೆವೆಲ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ಅದು ವೆರಿ ಈಸಿಯಾಗಿ ನಮ್ಮ ಕ್ಲಾಸಸ್ ಅಲ್ಲಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಈ ಕ್ಲಾಸಸ್ ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವೇನು ಅಂತಂದ್ರೆ, ಆ 4 ಕಡೆ ಏರಿಯಾನು ಫುಲ್ ಐಡೆಂಟಿಫೈ ಮಾಡಿದ್ವಿ. ಒಂದು ಎಕ್ಸ್ ಏರಿಯಾ, ಎ ಏರಿಯಾ, ಬಿ ಏರಿಯಾ, ಸಿ ಏರಿಯಾ. ಪ್ರತಿಯೊಂದಕ್ಕೂ ಪ್ರಶ್ನಾಶಾಸ್ತ್ರ ಹಾಕಿದ್ರೆ ನಮಗೆ ಯಾವ ಏರಿಯಾದಲ್ಲಿ ಲಾಭ ಜಾಸ್ತಿ ಬರುತ್ತೆ ಅಂತ ಗ್ರಹಗಳೇ ನಮಗೆ ಡ್ರೈವ್ ಮಾಡುತ್ತೆ ನೋಡಿ. ನಾವು ಗ್ರಹಗಳು ಯಾಕೆ ನಾವು ಜ್ಯೋತಿಷ್ಯ ಕಲಿಬೇಕು ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ. ನಮಗೆ ದಾರಿ ತೋರ್ಸಕ್ಕೆ ತಂದೆ ತಾಯಿಗಳಿದ್ದಾರೆ ಜೀವನದಲ್ಲಿ, ಅಥವಾ ಒಂದು ಕಡೆ ಹೋಗ್ಬೇಕು, ಇಂಥ ಕಡೆ ಹೋಗಪ್ಪ, ಅಲ್ಲಿ ಒಂದು ಕೆಲಸ ಇದೆ, ಅಲ್ಲೊಂದು ನೀನು ಅಭಿವೃದ್ಧಿ ಆಗ್ತೀಯಾ, ಅಥವಾ ಅಲ್ಲಿಂದ ನೀನು ಸ್ಟಾರ್ಟ್ ಮಾಡ್ಬೋದು ಅಂದಾಗ ಯಾರೋ ಒಬ್ರು ಮೆಂಟರ್ ಅಂತ ಹೇಳ್ತಾರೆ, ಗಾಡ್ ಫಾದರ್ ಅಂತಾರೆ, ತೋರಿಸ್ತಾರೆ. ಓಕೆ ಗುರುಗಳೇ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ
ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ನಮ್ಮ ಫೋನ್ ಮಾಡ್ತಾ ಇದ್ರು. ಸರ್ ನಮಸ್ತೆ, ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಲೋ ಹಲೋ ಮೇಡಮ್, ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಗದಗ್ನಿಂದ ಫೋನ್ ಮಾಡ್ತಾ ಇದ್ದೆ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ತಾರನಾಥ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ತೀರಾ? ನಮ್ದು ಹುಟ್ಟಿದ ಸಮಯ 27/12/1986. ಹುಟ್ಟಿದ ಸ್ಥಳ ಗದಗ. ಇನ್ನೊಮ್ಮೆ ಹೇಳಿ ಸರ್, ಹುಟ್ಟಿದ ದಿನಾಂಕ? 27/12/1986. ಓಕೆ, ಸಮಯ? ಸಮಯ ಶನಿವಾರ ಮಧ್ಯಾಹ್ನ 12:30. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹುಟ್ಟಿದ ಊರು ಹೇಳಿ, ಊರು ಮನೆ ಬಿಡಮ್ಮ. ಗದಗ. ಗದಗ್ನಲ್ಲಿ ಅದನ್ನ ಹೇಳ್ಬೇಕು ನೆಕ್ಸ್ಟ್ ಲಾಸ್ಟ್ ಅಲ್ಲಿ. ಏನ್ ಕ್ವಶನ್ ಸರ್? ಏನ್ ಕ್ವಶನ್ ಮಾತಾಡಿ ಸರ್. ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಈಗ ಏನ್ ಕೆಲಸ ಮಾಡ್ತೀರಾ? ಹಲೋ ಸರ್, ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಸರ್. ನಾವು ರಿಯಲ್ ಎಸ್ಟೇಟ್ ಉದ್ಯೋಗ ಮಾಡ್ತಾ ಇದೀವಿ ಸರ್. ಓಕೆ, ಏನ ಅದ್ರಲ್ಲಿ ಏನೋ ಇನ್ವೆಸ್ಟ್ ಮಾಡಿದ್ರಾ ಸುಮ್ನೆ ಹಂಗೆ ಅವ್ರದ್ದು ಇವ್ರದ್ದು ತೋರ್ಸೋದಾ? ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಈಗ ಅದನ್ನ ಜಾಯಿಂಟ್ ಆಗಿ ಇದು ಒಂದು ಫರ್ಮ್ ಮಾಡಿ ಅದನ್ನ ರಿಯಲ್ ಎಸ್ಟೇಟ್ ಮಾಡ್ಬೇಕಂತ ಹೇಳಿ ವಿಚಾರ ಇದೆ ಸರ್. ಸರಿ, ಓಕೆ. 2024ಕ್ಕೆ ನಿಮಗೆ ಶನಿ ದಶ ಮುಗಿದಿದೆ. 24 ಸೆಪ್ಟೆಂಬರ್ ಆದ್ಮೇಲೆ. ಹೌದು ಸರ್. ಅದಾದ್ಮೇಲೆ ನಿಮಗೆ ಸೆಪ್ಟೆಂಬರ್ ಆದ್ಮೇಲೆ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಆಲೋಚನೆ ಬಂದಿರೋದು 2024. ಆ ಬಿಸ್ನೆಸ್ ಅಲ್ಲಿ ನಿಮಗೆ ಲಾಭ ಡೆಫಿನೆಟ್ಲಿ ಖಂಡಿತ ಕಾಂಬಿನೇಷನ್ ತೋರಿಸ್ತಾ ಇದೆ. ಆದ್ರೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಗೊಂದಲದ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಅಗ್ರಿಮೆಂಟ್ಗಳು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕ್ರಯಪತ್ರನ ಪರ್ಫೆಕ್ಟ್ ಆಗಿ ಮಾಡಿ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ, ನೀವು ತಗೊಳ್ತಕ್ಕಂತ ಲ್ಯಾಂಡ್ ಡೀಲ್ ಏನ್ ಮಾಡ್ತಿರೋ ಅಲ್ಲಿ ವ್ಯಾಜ್ಯ ಇಲ್ಲದೆ ಇರತಕ್ಕಂಥದ್ದನ್ನ ತಗೋಬೇಕು ಅಂತ ಹೇಳಿ ನಿಮ್ಮ ದಶಾ ಹೇಳ್ತಾ ಇದೆ. ಯಾಕಂದ್ರೆ ಅಲ್ಲಿ ನಿಮಗೆ ಅಲ್ಲೂ ಕೂಡ ನೀವು ಕೋರ್ಟ್ ಹೋಗೋದು, ಮತ್ತೆ ಪೇಪರ್ ಸರಿ ಇಲ್ಲ ಅಂತ ಬರೋದು, ಅಥವಾ ಯಾರಾದ್ರೂ ಒಬ್ರು ಕೇಸ್ ಹಾಕೋದು, ಇದೆಲ್ಲ ಓಡಾಡ್ತಕ್ಕಂಥ ಕಾಂಬಿನೇಷನ್ 8ನೇ ಮನೆ ಬರ್ತಾ ಇದೆ ಲಾಸ್ಟ್ ಅಲ್ಲಿ. ಅದು ಬರ್ತಕ್ಕಂಥ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಒಂದು 10 ಸತಿ ಎಲ್ಲಾ ಪೇಪರ್ಸ್ ಎಲ್ಲ ನಿಮ್ಮ ಕಡೆ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಸಬ್ಲಾರ್ಡ್ ಅಲ್ಲಿ ಗ್ರಹದಲ್ಲಿ ಶುಕ್ರ ಸ್ವಲ್ಪ ವೀಕ್ ಆಗಿರೋದ್ರಿಂದ ಮೊಸರನ್ನ ಪ್ರತಿ ಶುಕ್ರವಾರ ದಾನ ಮಾಡಿ. ಹಾಗೆ ನಿಮ್ಮ ಬಲಗೈ ಉಂಗುರದ ಬೆರಳಿಗೆ ಕ್ಯಾಟ್ಸೈ ಅಂತ ಬರುತ್ತೆ. ಅತಿ ಹೆಚ್ಚು ವ್ಯಾಪಾರ ಆಗಕ್ಕೆ ಕ್ಯಾಟ್ಸೈ ಹಾಕೊಳ್ಳಿ. ಹಾಗೆ ಮನಿ ಮ್ಯಾಗ್ನೆಟ್ ಅಂತ ಒಂದು ಬ್ರೇಸ್ಲೆಟ್ ಬರುತ್ತೆ. ಆ ಬ್ರೇಸ್ಲೆಟ್ ಧರಿಸ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೀಗೆ ಏನೇ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇಲಿ ನಂಬರ್ ಬರ್ತಿದೆ, ನೀವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಗುರುಗಳೇ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ? ಈಗ ನಾವು ಅದೇ ಒಂದು ವ್ಯಾನ್ ಹೇಳ್ತಾ ಇದ್ವಿ. ಹೌದು. ಈ ವ್ಯಾನ್ ಅಂತ ನಾವು ಹೇಳಿದಾಗ ಯಾವ ಏರಿಯಾದಲ್ಲಿ ನಾವು ಹಾಕಿದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂದಾಗ ಪ್ರಶ್ನಾಶಾಸ್ತ್ರ ನಮಗೆ ಗೈಡ್ ಮಾಡುತ್ತೆ. ಜ್ಯೋತಿಷ್ಯ ಯಾಕೆ ಕಲಿಬೇಕು ಅನ್ನೋದು ನಾನು ಅದಕ್ಕೆ ಹೇಳೋದು. ಇವತ್ತು ಇವರು ಮಾಡಿದ್ರು, ಇವ್ರಿಗೆ ಇಂಪಾರ್ಟೆಂಟು. ನಾನು ಇವತ್ತು ಬರ್ಕೊಡ್ತೀನಿ, ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೋತಾರೆ, ಅದು ಗ್ಯಾರಂಟಿ. ಅದು ಹೇಳಕ್ ಹೋಗಿಲ್ಲ ಅವ್ರಿಗೆ. ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಳ್ತಾರೆ. 8ನೇ ಮನೆ ಬಂತು ಅಂದ್ರೆ ಚೆನ್ನಾಗಿ ಓಡ್ತಾ ಇರುತ್ತೆ, ಕರೆಕ್ಟ್ ಆಗಿ ಡಿಪ್ ಹಾಕ್ಬಿಡುತ್ತೆ. ಯಾವ್ದಾದ್ರು ಒಂದು ಇವಾಗ 1-2 ಎಕರೆ ಜಮೀನ್ ನೋಡಿದ್ರು, ಇಲ್ಲಿ ನಾವು ಸೈಟ್ಗಳು ಮಾಡ್ಬೋದಾ ಅನ್ನೋದೊಂದು ಪ್ರಶ್ನಾಶಾಸ್ತ್ರ ಹಾಕೊಂಡ್ರೆ ಅಲ್ಲಿ 5ನೇ ಮನೆ 8ನೇ ಮನೆ 12ನೇ ಮನೆ ಬಂತು ಅಂದ್ರೆ ಬೇಡ ಅಂತ, 2ನೇ ಮನೆ 6ನೇ ಮನೆ 10ನೇ ಮನೆ 11ನೇ ಮನೆ ಬಂತು ಅಂದ್ರೆ ಮಾಡಿ. ಇಷ್ಟೇ, ವೆರಿ ಸಿಂಪಲ್. ಆ ರೀತಿಯಾಗಿರ್ತಕ್ಕಂಥ ಗೈಡ್ಲೈನ್ಸ್ ಕೊಡುತ್ತೆ ಪ್ರಶ್ನಾಶಾಸ್ತ್ರ. ಜೀವನದಲ್ಲಿ ಒಂದು ಗಾಡ್ ಫಾದರ್ ತರ ನಮಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದನೇ ಹೇಳೋದು, ಜ್ಯೋತಿಷ್ಯನ 15 ದಿವಸದಲ್ಲಿ ಕಲ್ತು ಆಮೇಲೆ ಬಿಸ್ನೆಸ್ ಕೈ ಹಾಕಿ. ಜ್ಯೋತಿಷ್ಯನ 15 ದಿವಸದಲ್ಲಿ ಕಲ್ತು ನೀವು ಅದೆಂಥದೋ ವ್ಯಾನ್ ಹಾಕ್ತಿರೋ ಹೋಟ್ಲ್ ಹಾಕ್ತಿರೋ ಹಾಕಿ, ನಿಮಗೆ ದಾರಿ ಕೊಡುತ್ತೆ. ಈ 4 ಕಡೆಯಲ್ಲಿ ಯಾವುದೋ ಒಂದು ತಿಳಿದಿರೋ ಕಡೆ ಈಸಿಯಾಗಿ ಸಿಕ್ತು ಅಂತ ಹಾಕ್ಬಿಡ್ತಾರೆ, ಅಲ್ಲಿ ವ್ಯಾಪಾರ ಆಗಲ್ಲ. ಸೊ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇನ್ನೊಂದು ಏನೋ ಆ ಕಡೆ ಏರಿಯಾ ಹೋದೆ, ಅಲ್ಲೊಂದ್ ಸ್ವಲ್ಪ ಜನ ಜಾಸ್ತಿ, ಅಲ್ಲಿ ಹಾಕ್ಬೇಕಾಯ್ತು ಅನ್ನಿಸ್ತಾ ಇರುತ್ತೆ. ಇಲ್ಲಿ ಸೆಟಪ್ ಮಾಡ್ಬಿಟ್ಟಿರ್ತಾರೆ, ಎಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲಿ ಹೊಟ್ಟೋಗಿರುತ್ತೆ. ಸೊ ಆ ಕಾರಣದಿಂದನೇ ನಾನು ಏನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಪ್ರಶ್ನಾಶಾಸ್ತ್ರದಲ್ಲಿ ಬರೀ ಮಾಡ್ಬೋದಾ ಇಲ್ವಾ ಅನ್ನೋದು ಮೊದಲು ಬಂತು. 2ನೇದ್ರಲ್ಲೇನೋ ಯಾವ ಏರಿಯಾದಲ್ಲಿ ಮಾಡಬೇಕು ಅದು 2ನೇದು ಬಂತು. ಇವೆರಡೂ ಬಂದಾಗ ನಮಗೆ ಸಕ್ಸಸ್ ರೇಟ್ ಜಾಸ್ತಿ, ಇಲ್ಲ ಅಂದ್ರೆ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ.
ಈಗ ಅನೇಕರು ನಾವು ಬಿಸ್ನೆಸ್ ಚೆನ್ನಾಗಿದೆ ಮಾಡಿ ಅಂತ ಜಾತಕದಲ್ಲಿ ಹೇಳ್ಬಿಡ್ತಾರೆ. ಹೌದು. ಯಾವ ಬಿಸ್ನೆಸ್, ಯಾವ ಏರಿಯಾದಲ್ಲಿ, ಎಲ್ಲಿ, ಯಾವಾಗ, ಇವೆಲ್ಲವೂ ಇರುತ್ತೆ. 2 ಎಕ್ಸಾಂಪಲ್ ಇವತ್ತು ಬಂತು, 2 ಕಾಲ್ ಬಂತು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಹೋಟೆಲ್ ಬಂತು, ಒಂದು ರಿಯಲ್ ಎಸ್ಟೇಟ್ ಬಂತು. ಹೌದು. ತುಂಬಾ ಜನ ಹೇಳ್ಬಿಡ್ತಾರೆ ರಿಯಲ್ ಎಸ್ಟೇಟ್ ಅಲ್ಲಿ ನಮಗೆ ಎಲ್ಲರಿಗೂ ಲಾಭ ಅಂತ. ಎಷ್ಟ್ ಜನ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ ಗೊತ್ತೇನ್ರಿ? ದುಡ್ಡು ಹಾಕ್ಬಿಟ್ಟು ಏನೋ ಒಂದು ಲಿಟಿಗೇಷನ್ ಸಿಗಾಕೊಂಡಿರ್ತಾರೆ, ಇನ್ನೊಂದೇನೋ ಒಂದು ದುಡ್ಡು ಹಾಕಿರ್ತಾರೆ, ಬರೋದೇ ಇಲ್ಲ ವಾಪಸ್ಸು, ಅಥವಾ ಒಂದಷ್ಟು ಜನಕ್ಕೆ ಮಾರಿರ್ತಾರೆ, ಅರ್ಧ ದುಡ್ಡು ಬಂದಿರುತ್ತೆ, ಅಥವಾ ಎಲ್ಲರ ಹತ್ರ ದುಡ್ಡು ತಗೊಂಡು ಎಲ್ಲರಿಗೂ ಮಾಡಿರ್ತಾರೆ, ರಿಜಿಸ್ಟ್ರೇಷನ್ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಗೌರ್ಮೆಂಟ್ ಇಂದ. ಒಂದೊಂದಲ್ಲ ಚಿಂತೆ. ಸೊ ಆ ಚಿಂತೆಯಿಂದ ದೂರ ಬರಬೇಕು ಅಂತಂದ್ರೆ ನಮ್ಮ ಪ್ರತಿ ಸತಿನೂ ನಮ್ಮ ಗ್ರಹಗಳು ನಮ್ಗೆ ಸಹಾಯ ಮಾಡ್ತಾ ಹೋಗುತ್ತೆ. ಇಷ್ಟು ವಿಚಾರ. ಓಕೆ ಗುರುಗಳೇ, ಈಗ ಹೊಟ್ಟೆ ಊರಿಗೆ ಯಾವ ಗ್ರಹ ಕಾರಣ ಅಂತ ನೀವು ತಿಳಿಸ್ತಾ ಇದ್ರಿ. ಹೌದು. ಹಾಗೆ ಇದರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಗುರುಗಳೇ? ಇದರಿಂದ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಅಂತ ನಾನು ಫಸ್ಟ್ ಹೇಳಿದ್ದೆ. ಹೌದು. ಈ ಆರೋಗ್ಯದ ಸಮಸ್ಯೆಯಲ್ಲಿ ನಮಗೇನಾಗುತ್ತೆ, ಒಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡಿದ್ರೆ ಸೆಲ್ಸ್ಗೆ ಬಹಳ ಖುಷಿ. ನಮ್ಗೇನು ಜೀವಕೋಶಗಳಿರ್ತಾವಲ್ಲ ದೇಹದಲ್ಲಿ, ಅದಕ್ಕೆ ಬಹಳ ಖುಷಿ. ಒಂಥರ ನಾವು ಮೂವಿ ನೋಡಿದಾಗ ನಗ್ತಾ ಇದ್ದಾಗ ಆರೋಗ್ಯ ಜಾಸ್ತಿ. ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ನಗ್ತಾ ಇರೋರಿಗೆ ಆರೋಗ್ಯ ಜಾಸ್ತಿ ಅಂತ. ಆ ರೀತಿ. ಹಾಗೆ ನಾವು ಅಳ್ತಾ ಇದ್ದಾಗ್ಲೂ ಕೂಡ, ನಮಗೆ ದುಃಖ ಆದಾಗ್ಲೂ ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥ ರಿಯಾಕ್ಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನಾನು ಅದಕ್ಕೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಯಾರಿಗೆ ಹೊಟ್ಟೆ ಉರಿ ಜಾಸ್ತಿ ಇರುತ್ತೆ ಅವರು ಸೂರ್ಯ ನಮಸ್ಕಾರ ಮಾಡಬೇಕು. ಪ್ರತಿ ದಿವಸ 5 ನಿಮಿಷ ಸೂರ್ಯನ ಹತ್ರ ನಿಂತ್ಕೊಂಡು ಆ ಒಂದು ಕಿರಣಗಳನ್ನ ತಗೊಂಡು ಸಮಾಧಾನ ಚಿತ್ತವಾಗಿ ಒಂದು ಮನಸ್ಸಲ್ಲಿ ಹೇಳ್ಕೋಬೇಕು, ಅವರವರ ಯೋಗ್ಯತೆ, ಅವರವರ ಯೋಗ, ಅವರವರ ಕರ್ಮದ ಪ್ರಕಾರ ಬಂದಿರುತ್ತೆ. ನಾನು ಚೆನ್ನಾಗಿರ್ತೀನಿ, ನನಗೆ ಏನ್ ಬರ್ಬೇಕು ಅದು ಚೆನ್ನಾಗಿ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು, ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ. ಹೊಟ್ಟೆ ಉರಿ ನಿಮ್ಮನ್ನ ಸುಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ದಿದ್ದಾರೆ. ಯಾಕಂದ್ರೆ ಸೂರ್ಯ ಹೊಟ್ಟೆ ಉರಿಗೆ ಕಾರಕ ಆದ್ರೆ ತನ್ನಂತಾನು ಸುಟ್ಟು ಬೇರೆಯವ್ರಿಗೆ ಬೆಳಕು ಕೊಡ್ತಾ ಇದ್ದಾರೆ. ಓಕೆ ಗುರುಗಳಿಗೆ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಗಂಗರಾಜು ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. ಮೇಡಮ್ 6/5/1998 ರಾತ್ರಿ 1 ಗಂಟೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಯಾವ ಟೈಮಲ್ಲಿ ಹುಟ್ಟಿರೋದು? ಗುರುಳೆ ರಾತ್ರಿ 1 ಗಂಟೆ. ರಾತ್ರಿ 1 ಗಂಟೆ. ಹೌದು. ಕರೆಕ್ಟ್ ಆಗಿ 1 ಗಂಟೆನಾ? ಅಂದ್ರೆ ಅದು ಹೌದು 1 ಗಂಟೆ. 6ನೇ ತಾರೀಕು 5ನೇ ತಾರೀಕು ಇದು ಮಧ್ಯರಾತ್ರಿ, 6ನೇ ತಾರೀಕು ಬೆಳಿಗ್ಗೆ. ಗುರುಗಳ 6ನೇ ತಾರೀಕು 5ನೇ ತಿಂಗಳು 1998. ರೀ, 1 ಗಂಟೆ ಮಧ್ಯಾಹ್ನ ಅಂದ್ರೆ ಮಧ್ಯರಾತ್ರಿ ಅಂದ್ರೆ ಅದು ಹಿಂದಿನ ರಾತ್ರಿ ಕರೆಕ್ಟ್ ಆಗಿ ಬಂತ 6 7 ಅಂತ ನನ್ ಕನ್ಫ್ಯೂಷನ್ ಅಷ್ಟೇ. 6ನೇ ತಾರೀಕು ರಾತ್ರಿ ಗುರುಳೆ. ಅಯ್ಯೋ ನಿಮ್ ಕತೆ. ಬೆಳಗಿನ ಜಾವದಾಗ ಯಾವ ಡೇಟ್ ಬಂತು? 7ನೇ ತಾರೀಕು ಬರುತ್ತೆ. ಮತ್ತೆ 7 ಅಂತ ಹೇಳ್ರಿ, ನೀವ್ ಯಾವ ಕಾಲದಲ್ಲಿ ಇದ್ದೀರಿ? 1947 ಹೋಗ್ರಿ. ನಿಮ್ಗೇನ್ ತಲೆಗಿಲ್ಲ ನೆಟ್ಟಿಗಿದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. 31st ಮಾತ್ರ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡ್ತೀರಾ ಕರೆಕ್ಟ್ ಆಗಿ 12 ಗಂಟೆ ಆಗಿದ ತಕ್ಷಣ? ಆಯ್ತು. ಎಲ್ಲಾರು ಸ್ವಲ್ಪ ಬುದ್ಧಿ ಇದೆಯಾ ನಿಮ್ಗೆ? ಡೇಟ್ ಚೇಂಜ್ ಆಗಿರ್ಬೇಕು. 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್ ರೀ. 1 ಗಂಟೆಗೆ ಹಿಂದಿನ ಡೇಟ್ ಹೆಂಗ್ರಿ ಹೇಳ್ತೀರಾ ನೀವು? ಸರಿ, ನಿಮ್ಗೆಲ್ಲ ತಿಂಡಿ ತಿಂದಿಲ್ಲ ಅನ್ಸುತ್ತೆ, ನೀವು ಬಿಟ್ಟಾಕಿ. ಹುಟ್ಟಿದ ಊರು ಹೇಳಿ. ಗೊತ್ತಾಯ್ತು, ಅದಕ್ಕೆ ನಾನು ತಿಂದಿಲ್ಲ. ಇಬ್ರು ತಿನ್ನೋಣ ಬನ್ನಿ, ಕರಿತೀನಿ. ಆಯ್ತಂತೆ. ಓಕೆ, ಯಾವ ಊರು ಹುಟ್ಟಿರೋದು ಹೇಳಿ ಸ್ವಾಮಿ? ಬೆಂಗಳೂರು. ಬೆಂಗಳೂರಲ್ಲೇ ಹುಟ್ಟಿರೋದು. ಯಾವ ಏರಿಯಾ? ನಂದಿನಿ ಲೇಔಟ. ಇಲ್ಲೇ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಹಿಂದ್ಗಡೆ. ಏನ್ ಕೇಳ್ಬೇಕಾಯ್ತು? ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿತ್ತು. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮಾಡ್ಬೇಕಾ? ಎರಡೂ ಹೇಳ್ಬೇಕು ನನ್ಗೆ. ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಯಾವ್ದೇ ವರ್ಕ್ ಮಾಡಕ್ ಹೋದ್ರು ಸ್ವಲ್ಪ ಸಕ್ಸಸ್ ಆಗ್ತಾ ಇಲ್ಲ. ಆಕ್ಚುಲಿ ಬಿಸ್ನೆಸ್ ನೀವು ತಗೊಂಡಿರ್ತಕ್ಕಂತ ಕಾಂಬಿನೇಷನ್ ಸ್ವಲ್ಪ ಉತ್ತಮವಾಗಿದೆ ಅಂತಾನೆ ಬರ್ತಾ ಇದೆ. ಆದ್ರೆ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸ್ಬೇಕು. ಡೇ ಅಂಡ್ ನೈಟ್ ವರ್ಕ್ ಇರ್ತಕ್ಕಂತ ಕಾಂಬಿನೇಷನ್ಸ್ ಬರ್ತಾ ಇದೆ. ಅದ್ರಲ್ಲಿ ಸ್ವಲ್ಪ ಹೆಚ್ಚಾಗಿ ನಿಮಗೆ ನಿಮ್ಮ ಕಡೆ ಬರಬೇಕು ಅಂತಂದ್ರೆ ಕೇತು ಗ್ರಹಕ್ಕೆ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಇದೆ. ಅಂದ್ರೆ ರಾಹು ಇರ್ತಕ್ಕಂಥ ನಕ್ಷತ್ರ ಕೇತುದಲ್ಲಿದೆ. ಸಬ್ಲಾರ್ಡ್ ಬಂದ್ಬಿಟ್ಟು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬುಧನಲ್ಲಿದೆ. ಸೊ ಎಮರಾಲ್ಡ್ ಹಾಕೊಳ್ಳಿ ಸರ್. ನಿಮಗೆ ಎಮರಾಲ್ಡ್ ಅಂತ ಬರ್ತಕ್ಕಂಥದ್ದು, ಪಚ್ಚೆ ಅಂತ ಬರ್ತಕ್ಕಂಥದ್ದು, ಪಚ್ಚೆ ಧರಿಸ್ಕೊಳ್ಳಿ. ನಿಮಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಇವೆರಡರ ಬಲದಿಂದ ನಿಮಗೆ ಅತ್ಯಂತ ಹೆಚ್ಚು ನಿಮಗೆ ಬಿಸ್ನೆಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗೆ ಈ ರಾಹುವಿನ ಒಂದು ಕಾಂಬಿನೇಷನ್ ಮತ್ತೆ ಬುಧನ ಕಾಂಬಿನೇಷನ್, ಕೇತುವಿನ ಕಾಂಬಿನೇಷನ್
ನಾನ್ ವೆಜ್ ರಿಲೇಟೆಡ್ ಏನಾದ್ರು ಇಟ್ರೆ ಒಳ್ಳೇದಾಗುತ್ತೆ ನಿಮ್ಗೆ. ನಾನ್ ವೆಜ್ ರಿಲೇಟೆಡ್ ಏನ್ ಬಿಸ್ನೆಸ್ ಮಾಡ್ತಾರೆ ಗೊತ್ತಿಲ್ಲ, ಸ್ವಲ್ಪ ನಾನ್ ವೆಜ್ ರಿಲೇಟೆಡ್ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಓ, ನಾನ್ ವೆಜ್ ರಿಲೇಟೆಡ್ ಬಿಸ್ನೆಸ್. ಏನ್ ಮಾಡ್ತಾ ಇದ್ರಿ? ನಾವು ಕಾಂಟ್ರಾಕ್ಟರ್ ಬೇಡ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನಾನ್ ವೆಜ್ ಯಾವ್ದಾದ್ರು ಒಂದು ಕೋಳಿ ಫಾರ್ಮ್ ಅಥವಾ ಆತರ ನಿಮ್ದು ಊರೇನಾದ್ರು ಜಾಗ ಇತ್ತು ಅಂತಂದ್ರೆ ಅಲ್ಲಿ ಒಂದು ಫಾರ್ಮಿಂಗು ಅದನ್ನ ಮಾಡಿ ಡೆಫಿನೆಟ್ಲಿ ಜಾಸ್ತಿ ಇದು ಬರುತ್ತೆ. ಅದ್ರ ಜೊತೆ ಇದು ಬರುತ್ತೆ. ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಹೊಟ್ಟೆ ಉರಿ ಗ್ರಹದಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ರಿ. ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಮುಂದುವರ್ಸೋದಾದ್ರೆ, ಸೂರ್ಯ ನಮಸ್ಕಾರ ನಾವು ಮಾಡಿದ್ರೆ ನಮ್ಗೆ ಯಾವಾಗ ಅನ್ಸುತ್ತೆ, ಏನ್ ಡೈಲಿ ಮಾಡಕ್ ಆಗಲ್ಲ, ಕೆಲವರೆಲ್ಲರಿಗೂ ಸೋಂಬೇರಿತನ ಇರುತ್ತೆ. ನಮ್ಗೆ ಯಾಕೋ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ, ನಿಮ್ಮ ಮನಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತು, ಬೇರೆ ಹೇಳೋ ಅವಶ್ಯಕತೆನೇ ಇಲ್ಲ. ಯಾವಾಗ್ಲೂ ಕೂಡ ನಮ್ಮ ಮನ್ಸಲ್ಲಿ ಅನ್ಕೋಬೇಕು, ಯಾರು ಏನ್ ತಗೊಂಡ್ರೇನು, ಯಾರು ಉದ್ಧಾರ ಆದ್ರೇನು, ನಾನು ನೋಡ್ಕೋಬೇಕು ಅಂತ ಬಂದಾಗ ನಿಮ್ಗೆ ಸೂರ್ಯ ಬಲವಾಗುತ್ತೆ. ನನ್ನನ್ನು ನಾನು ಉರ್ಕೊಳ್ತೀನಿ, ನಾನು ಬೆಳೆಸ್ಕೊಳ್ತೀನಿ ಅಂದಾಗ ನಾವು ಪ್ರಕಾಶಮಾನವಾಗ್ತೀವಿ. ಸೂರ್ಯನ ಕೆಲಸನೇ ಅದು. ಬೇರೆಯವ್ರಿಗೆ ಹೋಗಿ ಬೆಂಕಿ ಹಚ್ಚಲ್ಲ ಅದು. ತನ್ನನ್ನು ತಾನು ಬೆಳಗಿ, ತುಂಬಾ ಜನ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಯೋಗಾಸನ ಮಾಡ್ತಾರೆ, ಸೂರ್ಯನ ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ ಅಂದ್ರೆ ತನ್ನನ್ನು ತಾನು ಬೆಳಗಿ ಪ್ರಪಂಚಕ್ಕೆ ಅಥವಾ ಭೂಮಿಗೆ ಬೆಳಕು ಕೊಡ್ತಕ್ಕಂತ ಒಂದು ವಿಚಾರದಲ್ಲಿ ಬಂದಾಗ ನಮಗೆ ಸೂರ್ಯನಿಂದ ಬಹಳಷ್ಟು ಅನುಕೂಲಗಳು ಹೆಚ್ಚಾಗಿರ್ತಕ್ಕಂಥದ್ದು. ನಾಳೆಯಿಂದ ಸೂರ್ಯ ಎಲ್ಲೆಲ್ಲಿರ್ತಾನೋ ಎಲ್ಲರ ಕಡೆ ಸೆಕೆ ಮಾಡೋದು, ಬರ್ನ್ ಮಾಡೋದೆಲ್ಲ ಮಾಡ್ತಾ ಇದ್ರೆ ಸೂರ್ಯನಿಗೆ ಬೆನೆ ಇರಲ್ಲ. ಸೊ ಆ ಕಾರಣದಿಂದ ವೆರಿ ಸಿಂಪಲ್ ಲಾಜಿಕ್, ನಮ್ಗೆ ಯಾವಾಗ ನಮಗೆ ಆ ರೀತಿಯಾಗಿರ್ತಕ್ಕಂಥ ಮನೋಭಾವ ಬರುತ್ತೆ ಅಂತ ಸಮಯದಲ್ಲಿ ಜಸ್ಟ್ ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ, ಜಸ್ಟ್ ಸೂರ್ಯನ ಬೆಳಗಿನ ಜಾವ 1 ಗಂಟೆ ಒಳಗಡೆ, ಅಂದ್ರೆ ಸನ್ರೈಸ್ ಮುಗಿದು 1 ಅವರ್ ಒಳಗಡೆ ಮಾತ್ರ ಮಾಡ್ಬೇಕಿದು, ಅದಾದ್ಮೇಲೆ ಮಾಡಂಗಿಲ್ಲ. ಅವಾಗ ನಮಗೆ ಯು ವಿ ರೇಸ್ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅಂತ ಸಮಯದಲ್ಲಿ ನಾವು ಸೂರ್ಯನ ನಾವು ನೋಡಿ ನಮಸ್ಕಾರ ಮಾಡಿ, ನನ್ನಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಹೋಗಿ ನಾನ್ ಶೈನ್ ಆಗ್ಬೇಕು ಅಂತ ಕೇಳ್ಕೊಂಡ್ರೆ, ಸೂರ್ಯ ಇಸ್ 1 ಪ್ಲಾನೆಟ್ 9 ಪ್ಲಾನೆಟ್ಸ್ ಅಲ್ಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್. ನಿಮಗೆ ಗುರುಗ್ರಹ ಒಳ್ಳೇದಾಗತ್ತೆ, ನಿಮ್ಗೆ ಶುಕ್ರ ಒಳ್ಳೇದಾಗತ್ತೆ ಅನ್ನೋದಿಲ್ಲ. ಸೂರ್ಯ ಒಂದು ಸ್ಟ್ರಾಂಗ್ ಇದ್ರೆ ನೀವು ಜೀವನದಲ್ಲಿ ಅತ್ಯಂತ ಎತ್ತರ ಹೋಗ್ತೀರಾ. ಇದು ಒಂದು ಸೀಕ್ರೆಟ್. 9 ಗ್ರಹದಲ್ಲಿ ಒಂದೇ ಒಂದು ಗ್ರಹ ಸೀಕ್ರೆಟ್. ಯಾಕಂದ್ರೆ 9 ಗ್ರಹಗಳು ಯಾವ್ದು ಇರ್ತಾವೋ ಅದಕ್ಕೆಲ್ಲ ಬೆಳಕು ಕೊಡೋದು ಒಂದೇ ಒಂದು, ಅದೇ ಸೂರ್ಯ. ಆ ಸೂರ್ಯನ ನಾವು ಇಟ್ಕೊಂಡ್ಬಿಟ್ರೆ ಸಾಕು. ಅದ್ ಯಾವುದೇ ಫಾರ್ ಎಕ್ಸಾಂಪಲ್ ನೀಚ ಆಗಿದೆ ಅಥವಾ ಕೆಟ್ಟ ಸ್ಥಳದಲ್ಲಿ ಇದೆಯೋ 12 ಮನೆಯಲ್ಲಿ, ಅದೆಲ್ಲ ಸೆಕೆಂಡ್ರಿ. ಅದನ್ನ ನಾವು ಹಿಡಿದು ಆಯ್ತಪ್ಪ, ಏನೋ ಒಂದು ನಮ್ಮ ಕರ್ಮದಿಂದ ಸ್ವಲ್ಪ ಸರಿಯಾಗಿರ್ತಕ್ಕಂಥ ಸ್ಥಾನದಲ್ಲಿ ಇಲ್ಲ, ಇರ್ಲಿ ಪರವಾಗಿಲ್ಲ, ಆದ್ರೂ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ಮಾಡಬೇಕು, ದಯಮಾಡಿ ನಮಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಸಾಧ್ಯವಾದಷ್ಟು ಬೆಳಿಗ್ಗೆ ಎದ್ದಿದ ತಕ್ಷಣನೂ ಕೂಡ ನಾವೇನ್ ಸ್ನಾನನೇ ಮಾಡ್ಬೇಕು, ಏನ್ ಸೂರ್ಯನ್ ಗೊತ್ತಿರುತ್ತೆ ಸ್ನಾನ ಮಾಡಿದ್ರೋ ಇಲ್ವಂತ. ಅದ ಅಷ್ಟೊಂದೇನ್ ಟೈಮ್ ಇಲ್ಲ ಅವ್ರಿಗೆಲ್ಲ ಅಲ್ವಾ. ನೀನ್ ಸ್ನಾನ ಮಾಡಿದ್ಯಾ, ಅಲ್ಲೂಜಿದ್ಯಾ, ಓಕೆ, ಕೈಕಾಯಿ ತೊಳ್ಕೊಂಡು ಏನೂ ಗೊತ್ತಿಲ್ಲ. ಎದ್ದಿದ ತಕ್ಷಣ ಸೂರ್ಯನ ಹತ್ರ ಹೋಗಿ ನನಗೆ ಹೊಟ್ಟೆವ್ರಿ ಬರ್ಸ್ಬಿಡಪ್ಪ, ಯಾವ್ದು ಏನಾರು ಬರ್ಲಿ, ಅದು ಹೆಂಗಾರು ಇರ್ಲಿ, ಅವ್ರವ್ರ ಜೀವನ, ಅವ್ರವ್ರ ಬುದ್ಧಿ, ಅವ್ರವ್ರ ಕರ್ಮ ಅವ್ರವ್ರು ಅನ್ಭವಿಸ್ಕೊಂಡು ಹೋಗ್ಲಿ, ನನ್ನನ್ನು ಚೆನ್ನಾಗಿಟ್ಟಿರು, ನಾನು ಏನ್ ದುಡಿಬೇಕು, ನಾನು ಏನ್ ಮಾಡ್ಬೇಕು, ನಾನು ಹೇಗೆ ಬೆಳಿಬೇಕು ಅನ್ನೋದನ್ನ ನಾವು ಅನ್ಕೊಳ್ತಾ ಇದ್ರೆ ಸೂರ್ಯ ಬಲವಾಗಿ ಹೋಗ್ತಾ ಇರ್ತಾನೆ. ಓಕೆ ಗುರುಗಳೇ, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ಎಲ್ಲಿಂದ ಕರೆ ಮಾಡಿದೀರಾ ಮೇಡಮ್? ನಿಮ್ಮ ಹೆಸರು? ಮೇಡಮ್ ಹೆಸರು ನಿಮ್ದು ಕೇಳಿಸ್ತಾ ಇಲ್ಲ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಗೋಕಾಕ್. ಹಲೋ, ಹಾ ಹೇಳಿ ಮೇಡಮ್, ನಿಮ್ಮ ಹೆಸರು? ಜ್ಯೋತಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗೋಕಾಕ್ ರೀ. ಓಕೆ, ನಿಮ್ಮ ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಬೋದಾ? 14/2. ಓಕೆ, 1994. ಓಕೆ, ಸಮಯ 10:30 ರೀ ಟೈಮ್. ಓಕೆ, ಗುರುಗಳಿದ್ದಾರೆ ಮೇಡಮ್, ಮಾತನಾಡಿ. ಹುಟ್ಟಿದ ಊರು ಯಾವ್ದಮ್ಮ? ಹುಟ್ಟಿದ ಊರು ಯಾವ್ದು? ಹುಬ್ಳಿ. ಹುಬ್ಳಿ. 14 ಫೆಬ್ರವರಿ. 31 ವರ್ಷ ಆಯ್ತು ನಿಮ್ಗೆ ಈಗ? 32? ಏನು? ಬಿಸ್ನೆಸ್ ಬಗ್ಗೆ ರೀ. ಏನ್ ಇವತ್ತು ಎಲ್ಲಾರು ಬಿಸ್ನೆಸ್, ಲೇಡೀಸ್ ಇಳಿದ್ಬಿಟ್ಟಿದ್ದಾರೆ ಬಿಸ್ನೆಸ್ ಮಾಡಕ್ಕೆ. ಬಾ ಬಾ ಬಾ. ಈಗ ಯಜಮಾನ್ರ ಬಗ್ಗೆ ರೀ ಅದ. ಇದು ಯಜಮಾನ್ರದ ಜಾತಕ? ಯಜಮಾನ್ರದ್ರಿ. ಹೌದಾ, ಸರಿ, ಓಕೆ. ಶುಕ್ರ ದಶೆ ಪ್ರಾರಂಭವಾಗಿದೆ ನಿಮ್ಮ ಯಜಮಾನ್ರಿಗೆ. 7ನೇ ಮನೆ ಬಿಸ್ನೆಸ್ ಚೆನ್ನಾಗಿದೆ, ಸ್ವಲ್ಪ ಸ್ಲೋ ಆಗಿ ಓಡುತ್ತೆ, ಫಾಸ್ಟ್ ಇರಲ್ಲ, ಸ್ಲೋ ಆಗಿ ಓಡತಕ್ಕಂಥದ್ದು. ಓಕೆ, ಈ 7ನೇ ಮನೆ ಬಂದಿರತಕ್ಕಂತ ಗ್ರಹ ರಾಹು ಗ್ರಹ ಬಂದಾಗ ಸ್ವಲ್ಪ ಟೆಕ್ನಿಕಲ್ ಗ್ರಹ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಇರ್ಬೇಕು. ಏನಾರು ಒಂದು ಪದಾರ್ಥ, ಟೆಕ್ನಿಕಲ್ ಪದಾರ್ಥ ಇರ್ಬೇಕು. ಏನ್ ಬಿಸ್ನೆಸ್ ತಗೊಂಡಿದ್ದಾರೆ, ಮಾಡ್ಬೇಕು ಅಂತಿದ್ದಾರೆ? ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದಾರಮ್ಮ? ಯಾಕಮ್ಮ? ಹೋಲ್ಸೇಲ್ ಮಾಡ್ಬೇಕು. ಪಾನ್ ಶಾಪ್ ಹೋಲ್ಸೇಲ್ ಬಿಸ್ನೆಸ್ ರೀ.
ಪಾನ್ ಶಾಪ್. ಓಕೆ, ಪಾನ್ ಶಾಪ್ ಹೋಲ್ಸೇಲ್ ಬಿಸ್ನೆಸ್. ಸರಿ, ಓಕೆ, ಹೋಲ್ಸೇಲ್ ಬಿಸ್ನೆಸ್ ಪಾನ್ ಶಾಪ್. ಓಕೆ, ಯಾಕಂದ್ರೆ ಅಲ್ಲಿ ನಮಗೆ ಕಂಪ್ಯೂಟರ್ ಬರುತ್ತೆ, ಸ್ವಲ್ಪ ಟೆಕ್ನಿಕಲ್ ಇರಬೇಕು, ಕಂಪ್ಯೂಟರ್ ಫೀಡಿಂಗ್ ಎಲ್ಲ ಇರಬೇಕು. ಓಕೆ, ಯಾವಾಗ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ ಇರುತ್ತೋ ರಾಹುವಿನ ಒಂದು ಆಧಿಪತ್ಯ ಬರುತ್ತೆ. ಹೋಲ್ಸೇಲ್ ಬಿಸ್ನೆಸ್ ಅಂದ್ರೆ ಅದು ಎಲ್ಲಾ ಕಡೆ ಅಂಗಡಿಗೆ ಸಪ್ಲೈ ಮಾಡೋದಲ್ವಾ, ಸಪ್ಲೈ ಮಾಡಿದ್ರಿ. ಡಿಸ್ಟ್ರಿಬ್ಯೂಷನ್. ಸರಿ, ಅದ್ರ ಜೊತೆಗೆ ಖಾರದ ಪದಾರ್ಥಗಳನ್ನ ಸೇರಿಸ್ಕೊಂಡ್ರೆ ಒಳ್ಳೇದಾಗತ್ತೆ. ಪಾನು, ಖಾರದ ಪದಾರ್ಥಗಳು ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ. 20 ವರ್ಷದ ಕಾಲ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಅಪ್ ಅಂಡ್ ಡೌನ್ ಇರ್ತಕ್ಕಂಥದ್ದು. ಗೋಮೇಧಿಕ ಸ್ಟೋನ್ ಹಾಕೊಳ್ಳಿ, ಬಲಗೈ ಮಧ್ಯದ ಬೆಳಗ್ಗೆ ಗೋಮೇಧಿಕ ಸ್ಟೋನ್ ಹಾಕೊಳ್ಳಿ. ಜ್ಯೋತಿಷ್ಯ ಕಲೀರಿ 15 ದಿವಸ. ಅವರ ಜಾತಕದಲ್ಲಿ ಡೌನ್ ಟೈಮ್ ನೋಡ್ಕೋಬಹುದು. ನಿಮ್ಗೆ 20 ವರ್ಷನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಡೌನ್ ಆಗೋ ಟೈಮ್ ಒಂದು ಬರುತ್ತೆ ಮಧ್ಯದಲ್ಲಿ, ಸಬ್ಲಿಯೇಟ್. ಅದನ್ನ ನೋಡ್ಕೋಬೇಕು ಅಂದ್ರೆ ನೀವು ಜ್ಯೋತಿಷ್ಯ ಕಲೀಲೇಬೇಕು. 6999 ನಮ್ಮ ಇದು. ನಿಮ್ಗಲ್ಲಮ್ಮ, ಇಲ್ಲಿ ನಾವು ಇದು ಮಾಡಿ ಅವ್ರು ಕಟ್ ಮಾಡ್ರಿ ದಯವಿಟ್ಟು, ಆಗಿದಷ್ಟು ಕಟ್ ಮಾಡ್ತಾ ಇರಿ. ಹಾ, ಸೊ ಯಾವಾಗ್ಲೂ ಕೂಡ 6999 ನಾವು ಆ ಒಂದು ಪ್ರೈಸ್ಗೆ ಅವ್ರ ಜೀವನದ ವಿಚಾರನೇ ಗೊತ್ತಾಗ್ತದೆ. ಹೌದು, ಅದ್ಭುತವಾಗಿರತಕ್ಕಂಥ ಜೀವನ. ತುಂಬಾ ಚೆನ್ನಾಗಿ ನಾವು ಇರಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ತುಂಬಾ ಜನ ಗೊತ್ತಿಲ್ಲ. ತುಂಬಾ ಜನ ಈ ಜ್ಯೋತಿಷ್ಯರ ಹತ್ರ ಓಡೋಗ್ಬಿಡ್ತಾರೆ, ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ. ನಾನು ಹೇಳ್ತಾ ಇದೀನಿ ಎಲ್ಲರಿಗೂ, ನೀವೆಲ್ಲ ಜ್ಯೋತಿಷ್ಯರ ಹತ್ರ ಪೂಜೆ ಮಾಡ್ಸಕ್ ಕೊಡೋಗ್ತಾರೆ. ಎಷ್ಟೋ ಜನ ದೇವಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಜ್ಯೋತಿಷ್ಯದಲ್ಲಿರ್ತಕ್ಕಂಥವ್ರು ಪೂಜೆ ಮಾಡಿಸಿನೇ ಏನೂ ಆಗಿಲ್ಲ. ಹಣೆ ಬರದಲ್ಲಿ ಫಸ್ಟ್ ಬರ್ದಿರ್ಬೇಕು. ಹಣೆ ಬರದಲ್ಲಿ ಬರ್ದಿರೋದು ಎಲ್ಲಿ ಗೊತ್ತಾಗುತ್ತೆ? ಜಾತಕದಲ್ಲಿ ಗೊತ್ತಾಗುತ್ತೆ. ಜಾತಕದಲ್ಲಿ ಬರ್ದಿರೋದನ್ನ ನಾವು ಎನ್ಹ್ಯಾನ್ಸ್ ಮಾಡ್ಕೋಬೇಕು, ಅಂದ್ರೆ ಅಪ್ಗ್ರೇಡ್ ಮಾಡ್ಕೋಬೇಕು. ಜಾತಕದಲ್ಲೇ ಬರ್ದಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ನಾನು ಪೂಜೆಯಿಂದ ಎಲ್ಲ ಆಗುತ್ತೆ ಅಂದ್ರೆ ಭಿಕ್ಷಕನ್ ಕರ್ಕೊಂಡ್ಬಂದು ಈ ಹೋಮ ಮಾಡಪ್ಪ ನಿನಗೆ ಬಿಸ್ನೆಸ್ ಬರುತ್ತೆ ಅಂತ ಹೇಳಿ ಆ ಭಿಕ್ಷಕನ್ನ ಭಿಕ್ಷಾಟ್ ಮಾಡ್ಬಿಡ್ತೀನಿ. ಅವೆಲ್ಲ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಓಕೆ ಗುರುಗಳೇ, ಕೊನೆಯದಾಗಿ ಈ ಹೊಟ್ಟೆ ಉರಿ ಗ್ರಹದ ಬಗ್ಗೆ ಏನ್ ಹೇಳ್ತೀರಾ? ಇದರ ದುಷ್ಪರಿಣಾಮ ಏನಾದ್ರೂ ಇರುತ್ತಾ ಅಂತ, ಹೇಗ್ ಕಂಟ್ರೋಲ್ ಮಾಡ್ಬೋದು ಅಂತ ಕೊನೆಯದಾಗಿ? ಏನು ಇಲ್ಲ, ನೀರ್ ಚೆನ್ನಾಗಿ ಕುಡಿಬೇಕಷ್ಟೇ. ಹೊಟ್ಟೆಯವರಿಗೆ ನೀರು, ಜ್ಯೂಸು ಎಲ್ಲ ಕುಡಿಬೇಕು. ನಾ ಹೇಳಿರ್ತಕ್ಕಂತ ಒಂದು ಸಣ್ಣ ಒಂದು ವಿಚಾರ, ಸೂರ್ಯನ ನಮಸ್ಕಾರ ಮಾಡಿದ್ರೆ ಸಾಕು. ಯಾವ್ದು ಇಲ್ಲ, ಮನಸ್ಸಿಗೆ ನಾವು ಹಾಕೊಳ್ಬೇಕು. ನಮ್ಗೆ ಯಾಕೆ ಏನೋ ಪಾಪ ಖುಷಿಯಾಗಿರ್ಲಿ. ಎದುರುಗಡೆ ಮನೆಯವರು ನಿನ್ ಮಗನೇ ಆಗಿದ್ರೆ ಅಲ್ವಾ, ಎದುರುಗಡೆ ಮನೆಯವರು ನಿಮ್ಮ ಅಪ್ಪ ತಂದೆ ತಾಯಿಗಳೇ ಆಗಿದ್ರೆ ಆ ಸ್ವರೂಪದಲ್ಲಿ ನಾವು ನೋಡಿದ್ರೆ ಅಜಾ ಹೊಡಿಲಿ ಬಿಡು, ದೇವ್ರು ಕೊಟ್ಟಿದ್ದಾನೆ ಅವನಿಗೆ, ಅವನೇನೋ ಪುಣ್ಯ ಮಾಡಿದ್ದಾನೆ, ಆತರ ತಿಳ್ಕೊಬೇಕು. ನಾವು ಹೊಟ್ಟೆ ಉರಿ ಪಡ್ಕೊಂಡ್ರೆ ನಿಮ್ಗಿನ್ನೂ ಡೌನ್ ಆಗುತ್ತೆ ಹೊರತು ಅಪ್ಪ ಆಗೋದಿಲ್ಲ. ಅಷ್ಟು ಮಾತ್ರ ಹೇಳ್ಬೋದು. ಓಕೆ ಗುರುಗಳೇ, ಬಹಳಷ್ಟು ಮಾಹಿತಿ ನೀಡಿದ್ರಿ, ಧನ್ಯವಾದಗಳು ಗುರುಗಳೇ. ಹಾಗೆ ವೀಕ್ಷಕರಿಗೆ ಸರ್ವೇ ಜನ ಸುಖಿನೋ ಭವಂತು. ಓಕೆ, ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ನೀವು ಗುರುಗಳನ್ನ ಸಂಪರ್ಕಿಸಬಹುದು. ನಿಮಗೆ ಯಾವುದೇ ಆಸಕ್ತಿ ಇದ್ರೆ ನಮ್ಮ ಗುರುಗಳದ್ದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, 111ನೇ ಬ್ಯಾಚು ಫೆಬ್ರವರಿ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಆಸಕ್ತಿ ಇದ್ರೆ ನೋಂದಣಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.